ನಮಸ್ಕಾರ ವಿದ್ಯಾರ್ಥಿಗಳೇ. ಇಂದಿನ ಅವಧಿಯಲ್ಲಿ ಭಾರತದ ಚುನಾವಣಾ ಆಯೋಗದ ಬಗ್ಗೆ ನಾವು ಅಭ್ಯಾಸವನ್ನು ಮಾಡೋಣ. ಇನ್ ದಿಸ್ ಕ್ಲಾಸ್ ವಿ ಡಿಸ್ಕಸ್ ಅಬೌಟ್ ದ ಇಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ಭಾರತ ದೇಶದಲ್ಲಿ ಕಾಲಕಾಲಕ್ಕೆ ನಡೆಯುವಂತಹ ಚುನಾವಣೆಗಳನ್ನು ನಡೆಸಲು ಮತ್ತು ನಿರ್ವಹಿಸಲು ಭಾರತ ದೇಶದಲ್ಲಿ ಒಂದು ಸ್ವತಂತ್ರವಾದಂತಹ ಸ್ವಾಯತ್ತ ಆಯೋಗ ಇದೆ. ಇಲ್ಲಿ ಭಾರತದ ಸಂವಿಧಾನದಲ್ಲಿ ಸ್ಪಷ್ಟವಾಗಿ ಭಾರತದ ಚುನಾವಣಾ ಆಯೋಗದ ಬಗ್ಗೆ ಮಾಹಿತಿ ಇರುವ ಕಾರಣಕ್ಕಾಗಿ ಅಥವಾ ಮೂಲ ಸಂವಿಧಾನದಲ್ಲಿಯೇ ಭಾರತದ ಚುನಾವಣಾ ಆಯೋಗದ ಬಗ್ಗೆ ವಿವರಣೆ ನೀಡುವ ಕಾರಣಕ್ಕಾಗಿ ಚುನಾವಣಾ ಆಯೋಗವನ್ನು ಸಂವಿಧಾನಿಕ ಆಯೋಗ ಅಂತ ನಾವು ಕರಿತೀವಿ, ಹೌದಾ? ಹೀಗಾಗಿ ಇದನ್ನು ನಾವು ಕಾನ್ಸ್ಟಿಟ್ಯೂಷನಲ್ ಇನ್ಸ್ಟಿಟ್ಯೂಷನ್ಸ್ ಅಂತೇಳಿ ಕರಿತೀವಿ. ಯಾಕಂದರೆ ಮೂಲ ಸಂವಿಧಾನದಲ್ಲಿ ಒರಿಜಿನಲ್ ಕಾನ್ಸ್ಟಿಟ್ಯೂಷನ್ನಲ್ಲಿ ಈ ಒಂದು ಚುನಾವಣಾ ಆಯೋಗದ ಬಗ್ಗೆ ವಿವರಣೆ ನೀಡುವ ಕಾರಣಕ್ಕಾಗಿ ಚುನಾವಣಾ ಆಯೋಗವನ್ನು ನಾವು ಸಂವಿಧಾನಾತ್ಮಕ ಆಯೋಗ ಅಂತೇಳಿ ಕರಿತೀವಿ. ಅಂದರೆ ಸಂವಿಧಾನವನ್ನು ರಚನೆ ಮಾಡುವಂಥ ಸಂದರ್ಭದಲ್ಲಿ ಸಂವಿಧಾನದ ರಚನಾ ಸಭೆಯ ಸದಸ್ಯರು ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಅವಶ್ಯಕವಾಗಿರುವಂತಹ ಚುನಾವಣೆಗಳನ್ನು ನಡೆಸಲು ವ್ಯವಸ್ಥಿತವಾಗಿ ನಿಷ್ಪಕ್ಷಪಾತವಾಗಿ ನ್ಯಾಯಸಮ್ಮತವಾದಂತಹ ಚುನಾವಣೆಗಳನ್ನು ನಡೆಸಲು ಒಂದು ಸ್ವತಂತ್ರವಾದಂತಹ ಒಂದು ಆಯೋಗದ ಅವಶ್ಯಕತೆ ಇದೆ ಅಂತೇಳಿ ಮನವರಿಕೆ ಮಾಡಿಕೊಂಡು ಸಂವಿಧಾನದ ರಚನಾ ಸಭೆಯ ಸದಸ್ಯರು ಸಂವಿಧಾನದಲ್ಲಿ ಭಾರತದ ಚುನಾವಣಾ ಆಯೋಗದ ಪ್ರಸ್ತಾಪವನ್ನು ಮಾಡಿದರು ಅನ್ನುವಂಥ ಸಂಗತಿಯನ್ನು ನಾವು ಕಾಣ್ತೀವಿ. ಭಾರತದ ಸಂವಿಧಾನದ 324ನೇ ವಿಧಿಯಿಂದ 329ನೇ ವಿಧಿಯವರೆಗೆ ಭಾರತದ ಚುನಾವಣಾ ಆಯೋಗದ ಬಗ್ಗೆ ಸ್ಪಷ್ಟವಾದ ಮಾಹಿತಿಯನ್ನು ನೀಡುತ್ತೆ. According to the Constitution of India, Article 324 to 329 is explained to the Indian Election Commission. ಹೀಗಾಗಿ ಈ ಒಂದು ಆಯೋಗವನ್ನು ನಾವು ಸಂವಿಧಾನಾತ್ಮಕ ಆಯೋಗ ಕಾನ್ಸ್ಟಿಟ್ಯೂಷನಲ್ ಕಮಿಟಿ ಅಂತಲೂ ಕೂಡ ನಾವು ಕರೀತೀವಿ. ಮುಖ್ಯವಾಗಿ ಭಾರತದ ಚುನಾವಣಾ ಆಯೋಗವನ್ನು ಸ್ವತಂತ್ರ ಚುನಾವಣಾ ಆಯೋಗ ಅಂತಲೂ ಕೂಡ ನಾವು ಕರಿತೀವಿ. ಯಾಕಂದ್ರೆ ಶಾಸಕಾಂಗ ಕಾರ್ಯಾಂಗಗಳ ಹಸ್ತಕ್ಷೇಪವಿಲ್ಲದೆ ನ್ಯಾಯಸಮ್ಮತವಾಗಿ ವ್ಯವಸ್ಥಿತವಾಗಿ ಚುನಾವಣೆಗಳನ್ನು ನಡೆಸುವಂಥ ಒಂದು ಕಾರ್ಯವನ್ನು ಚುನಾವಣಾ ಆಯೋಗ ನಿರ್ವಹಿಸುತ್ತೆ. ಯಾಕಂದ್ರೆ ಈ ಚುನಾವಣಾ ಆಯೋಗವು ಶಾಸಕಾಂಗದ ಮತ್ತು ಕಾರ್ಯಾಂಗದ ಮಾತನ್ನು ಕೇಳೋದಿಲ್ಲ. ಸ್ವತಂತ್ರವಾಗಿ ಸಂವಿಧಾನಾತ್ಮಕವಾಗಿ ಚುನಾವಣಾ ಆಯೋಗಕ್ಕೆ ಯಾವ ರೀತಿಯ ಅಧಿಕಾರದ ಚೌಕಟ್ಟನ್ನು ನೀಡಿತಲ್ಲ ಆ ಅಧಿಕಾರದ ಚೌಕಟ್ಟಿನ ಅಧೀನದಲ್ಲಿಯೇ ಚುನಾವಣಾ ಆಯೋಗವು ಭಾರತದ ಚುನಾವಣೆಗಳನ್ನು ವ್ಯವಸ್ಥಿತವಾಗಿ ನಡೆಸುವಂಥ ಪ್ರಮುಖ ಕಾರ್ಯವನ್ನು ನಿರ್ವಹಿಸುತ್ತದೆ ಎನ್ನುವಂಥ ವಿಚಾರವನ್ನು ನಾವು ಕಾಣ್ತೇವೆ. ಮುಖ್ಯವಾಗಿ ಭಾರತದ ಚುನಾವಣಾ ಆಯೋಗವು ಇದು ಅನೇಕ ಚುನಾವಣೆಗಳನ್ನು ಕಂಡಕ್ಟ್ ಮಾಡುವಂತಹ ಪ್ರಮುಖ ಜವಾಬ್ದಾರಿಯನ್ನು ಹೊಂದಿದೆ ಅನ್ನುವಂಥ ಸಂಗತಿಯನ್ನು ನಾವು ಕಾಣ್ತೇವೆ. ಮುಖ್ಯವಾಗಿ ರಾಷ್ಟ್ರಪತಿ ಚುನಾವಣೆ, ಉಪರಾಷ್ಟ್ರಪತಿ ಚುನಾವಣೆ, ಲೋಕಸಭೆ ಚುನಾವಣೆ, ರಾಜ್ಯಸಭಾ ಚುನಾವಣೆ ಮತ್ತು ರಾಜ್ಯದ ವಿಧಾನಸಭೆ ವಿಧಾನ ಪರಿಷತ್ತುಗಳ ಚುನಾವಣೆ, ಕೇಂದ್ರಾಡಳಿತ ಪ್ರದೇಶಗಳಲ್ಲಿರುವಂತಹ ವಿಧಾನಸಭೆಯ ಚುನಾವಣೆ, ಎಲ್ಲ ಚುನಾವಣೆಗಳನ್ನು ಕಂಡಕ್ಟ್ ಮಾಡುವಂತಹ ಜವಾಬ್ದಾರಿ ಕೇಂದ್ರ ಚುನಾವಣಾ ಆಯೋಗಕ್ಕೆ ಇದೆ ಅಥವಾ ಭಾರತದ ಚುನಾವಣಾ ಆಯೋಗಕ್ಕೆ ಇದೆ ಅನ್ನುವಂಥ ವಿಚಾರವನ್ನು ನಾವು ಕಾಣ್ತೇವೆ. ಇಲ್ಲಿ ಮುಖ್ಯವಾಗಿ ಚುನಾವಣಾ ಆಯೋಗ ಎಂದರೇನು ಅನ್ನುವಂಥ ಪ್ರಶ್ನೆಯು ಕೂಡ ಐತಿ. ಚುನಾವಣಾ ಆಯೋಗ ಎಂದರೇನು ಅನ್ನುವಂಥ ಪ್ರಶ್ನೆಯನ್ನ 2 ಅಂಕಕ್ಕೆ ಕೇಳಿದ್ದು ಕೂಡ ಉಂಟು. ಹೀಗಾಗಿ 2 ಅಂಕಕ್ಕೆ ಚುನಾವಣಾ ಆಯೋಗ ಅಂದ್ರೇನು ಅನ್ನುವಂಥ ವಿಚಾರವನ್ನು ನಾವು ನೋಡೋದಾದ್ರೆ, ಇಲ್ಲೇ ಭಾರತದಲ್ಲಿ ಮುಕ್ತ ಮತ್ತು ನಿಷ್ಪಕ್ಷಪಾತ ಚುನಾವಣೆಗಳನ್ನು ನಡೆಸಲು ಸಂವಿಧಾನಾತ್ಮಕವಾಗಿ ಸ್ವಾಯತ್ತ ಆಯೋಗವೇ ಸಂವಿಧಾನಾತ್ಮಕವಾದ ಸ್ವಾಯತ್ತ ಆಯೋಗವೇ ಚುನಾವಣಾ ಆಯೋಗ ಅಂತೇಳಿ ನಾವು ಕರಿತೀವಿ. ಯಾಕಂದ್ರೆ ಇದು ನಿಷ್ಪಕ್ಷಪಾತವಾಗಿ ನ್ಯಾಯಸಮ್ಮತವಾಗಿ ಮತ್ತು ಮುಕ್ತವಾಗಿ ಚುನಾವಣೆಗಳನ್ನು ನಡೆಸುವಂಥ ಸಂವಿಧಾನಾತ್ಮಕ ಸ್ವಾಯತ್ತ ಆಯೋಗವೇ ಚುನಾವಣಾ ಆಯೋಗ ಅಂತ ನಾವು ಸ್ಪಷ್ಟವಾಗಿ ಹೇಳ್ಬೋದು. To conduct the impartial, free and fair elections in India, in that constitutional independent body as called Election Commission. ಹೌದಾ? ಇದನ್ನ ನೆನ್ಪಿಟ್ಕೋ. ಯಾಕಂದ್ರೆ ಚುನಾವಣಾ ಆಯೋಗ ಅಂದರೆ ಏನು, ವಾಟ್ ಈಸ್ ಎಲೆಕ್ಷನ್ ಕಮಿಷನ್ ಅನ್ನುವಂತಹ ವಿಚಾರವನ್ನು ಕೂಡ ಪ್ರಶ್ನೆಯನ್ನು ಕೂಡ ಕೇಳುವುದು ಕೂಡ ಉಂಟು. ಹೀಗಾಗಿ ಭಾರತ ದೇಶದಲ್ಲಿ ಮುಕ್ತವಾಗಿ ನಿಷ್ಪಕ್ಷಪಾತವಾಗಿ ನ್ಯಾಯಸಮ್ಮತವಾಗಿ ಚುನಾವಣೆಗಳನ್ನು ನಡೆಸುವ ಸಂವಿಧಾನಾತ್ಮಕವಾದ
ಸ್ವಾಯತ್ತ ಅಂಗವೇ, ಸ್ವಾಯತ್ತ ಆಯೋಗವೇ ಚುನಾವಣಾ ಆಯೋಗ ಅಂತ ನಾವು ಸ್ಪಷ್ಟವಾಗಿ ಹೇಳ್ತೀವಿ. ಭಾರತದ ಚುನಾವಣಾ ಆಯೋಗದ ನಿರ್ದೇಶನದ ಮುಖಾಂತರವಾಗಿ, ಮಾರ್ಗದರ್ಶನದ ಮುಖಾಂತರವಾಗಿ ಅಥವಾ ಮಾರ್ಗಸೂಚಿಗೆ ಅನುಗುಣವಾಗಿ ಭಾರತ ದೇಶದಲ್ಲಿ ಎಲ್ಲ ಚುನಾವಣೆಗಳು ನಡೆಯುತ್ತವೆ ಅನ್ನುವಂಥ ಸಂಗತಿಯನ್ನು ನಾವು ಕಾಣ್ತಾ ಇದ್ದೀವಿ. ಹೌದಾ? ಹೀಗಾಗಿ ಕೇಂದ್ರ ಚುನಾವಣಾ ಆಯೋಗವು ಕಂಡಕ್ಟ್ ಮಾಡುವಂಥ ಇಲೆಕ್ಷನ್ಸ್ ಯಾವುವು ಅಂತಂದ್ರೆ ಪ್ರೆಸಿಡೆಂಟ್ ಇಲೆಕ್ಷನ್, ವೈಸ್ ಪ್ರೆಸಿಡೆಂಟ್ ಇಲೆಕ್ಷನ್, MPs ಇಲೆಕ್ಷನ್ಸ್. ಅಂದ್ರೆ ಇದು MPs ಇಲೆಕ್ಷನ್ ಅಂತಂದ್ರೆ ಮುಖ್ಯವಾಗಿ ಲೋಕಸಭೆ ಸದಸ್ಯರಾಗಿರ್ಬೋದು, ರಾಜ್ಯಸಭೆ ಸದಸ್ಯರಾಗಿರ್ಬೋದು, ಮತ್ತು ರಾಜ್ಯದಲ್ಲಿರುವಂತಹ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಿಗೆ ನಡೆಯುವಂತಹ ಚುನಾವಣೆಗಳನ್ನು ಕೂಡ ಕಂಡಕ್ಟ್ ಮಾಡುವುದು ಇಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅನ್ನುವಂಥ ಸಂಗತಿಯನ್ನು ನಾವು ಕಾಣ್ತೀವಿ. ಜೊತೆಗೆ ಭಾರತ ದೇಶದಲ್ಲಿರುವಂತಹ ಈಗಂತೂ 3 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ವಿಧಾನಸಭೆ ಇರುವುದನ್ನು ನಾವು ಕಾಣ್ತಾ ಇದ್ದೇವೆ. ದೆಹಲಿ, ಪುದುಚೇರಿ और ಪಾಂಡಿಚೇರಿ, ಜೊತೆಗೆ ಕಾಶ್ಮೀರ. ಅಲ್ಲಿ ಮುಖ್ಯವಾಗಿ ಕಾಶ್ಮೀರ ಅಂತೇಳಿ ಮೊದಲು ಅನೌನ್ಸ್ ಮಾಡಿದ್ರು. ಈಗ ಲಡಾಖ್ನಲ್ಲಿ, ಕೇಂದ್ರಾಡಳಿತ ಪ್ರದೇಶವಾದ ಲಡಾಖ್ನಲ್ಲಿಯೂ ಕೂಡ ವಿಧಾನಸಭೆ ಇರುವುದನ್ನು ನಾವು ಕಾಣ್ತಾ ಇದ್ದೀವಿ. ಹೀಗಾಗಿ ವಿಧಾನಸಭೆಯ ಮತ್ತು ವಿಧಾನ ಪರಿಷತ್ತಿನ ಚುನಾವಣೆಗಳನ್ನು ಕಂಡಕ್ಟ್ ಮಾಡುವುದು ಚುನಾವಣಾ ಆಯೋಗದ ಮುಖ್ಯ ಕೆಲಸ ಅನ್ನುವಂಥ ಸಂಗತಿಯನ್ನು ನಾವು ಕಾಣ್ತೀವಿ. ಹಾಗಾದ್ರೆ ಚುನಾವಣಾ ಆಯೋಗದ ರಚನೆ ಯಾವ ರೀತಿಯಾಗಿದೆ ಅನ್ನುವಂಥ ಸಂಗತಿಯನ್ನು ನಾವು ನೋಡೋದಾದ್ರೆ, ಚುನಾವಣಾ ಆಯೋಗದ ರಚನೆ ಆರ್ ಕಾಂಪೋಸಿಷನ್ ಆಫ್ ಇಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ಇಲ್ಲೇ ಭಾರತದ ಸಂವಿಧಾನದ 324ನೆಯ ವಿಧಿಯ ಪ್ರಕಾರ ಚುನಾವಣಾ ಆಯೋಗವು ಒಬ್ಬ ಮುಖ್ಯ ಚುನಾವಣಾ ಆಯುಕ್ತರನ್ನ ಮತ್ತು 2 ಚುನಾವಣಾ ಆಯುಕ್ತರನ್ನ ಒಳಗೊಂಡಿರುತ್ತದೆ ಅಂತೇಳಿ ಸ್ಪಷ್ಟವಾಗಿ ಭಾರತದ ಸಂವಿಧಾನದ 324ನೇ ವಿಧಿ ಸ್ಪಷ್ಟವಾದ ವಿವರಣೆಯನ್ನು ನೀಡುತ್ತದೆ ಎನ್ನುವಂಥ ಸಂಗತಿಯನ್ನು ನಾವು ಕಾಣ್ತೀವಿ. ಆರ್ಟಿಕಲ್ 324 provides for the office of the election commissions of India. It consists of the chief election commissioner and other election commissioner. ಭಾರತದ ಸಂವಿಧಾನದ 324ನೇ ವಿಧಿಯ ಪ್ರಕಾರವಾಗಿ ಒಬ್ಬ ಮುಖ್ಯ ಚುನಾವಣಾ ಆಯುಕ್ತರನ್ನು ಮತ್ತು 2 ಚುನಾವಣಾ ಆಯುಕ್ತರನ್ನ ಚುನಾವಣಾ ಆಯೋಗ ಒಳಗೊಂಡಿರುತ್ತದೆ ಅನ್ನುವಂಥ ಸಂಗತಿಯನ್ನ ನಾವು ಕಾಣ್ತಾ ಇದ್ದೇವೆ. ಈ ಚುನಾವಣಾ ಆಯೋಗದ ಸದಸ್ಯರನ್ನ ನಾವು ಅವಲೋಕನ ಮಾಡಿದಾಗ ಹಿಂದಿನ ಕಾಲಾವಧಿ ಅಂದ್ರೆ ಹಿಂದಿನ ಅವಧಿ ಅಂದ್ರೆ ಸರಿಸುಮಾರು 1990ರವರೆಗೂ ಕೂಡ ಭಾರತ ದೇಶದಲ್ಲಿ ಏಕ ಸದಸ್ಯ ಪೀಠ ಇತ್ತು. ಚೀಫ್ ಇಲೆಕ್ಷನ್ ಕಮಿಷನರ್ ಒಬ್ಬರೇ ಇದ್ರು ಮೊದಲು. ಹೌದಾ? ನಂತರ 1990ರ ಸಂದರ್ಭದಲ್ಲಿ ದಿನೇಶ್ ಗೋಸ್ವಾಮಿ ಸಮಿತಿ ಏನ್ ಮಾಡಿತು ಅಂತಂದ್ರೆ ಏಕ ಸದಸ್ಯ ಆಯೋಗದಿಂದ 3 ಸದಸ್ಯ ಆಯೋಗಕ್ಕೆ ಕನ್ವರ್ಟ್ ಮಾಡಲಾಯಿತು ಅನ್ನುವಂಥ ವಿಚಾರವನ್ನು ನಾವು ಕಾಣ್ತೇವೆ. ಆ ಕಾಲಾವಧಿಯಲ್ಲಿ ಭಾರತ ದೇಶದ ಪ್ರಧಾನಮಂತ್ರಿಗಳು ಯಾರಾಗಿದ್ರು ಅಂತಂದ್ರೆ PV ನರಸಿಂಹರಾವ್ ಅವರು ಪ್ರೈಮ್ ಮಿನಿಸ್ಟರ್ ಆಗಿದ್ರು. ಆ ಕಾಲಾವಧಿಯಲ್ಲಿ ಇದು ಏಕ ಸದಸ್ಯ ಪೀಠದಿಂದ 3 ಸದಸ್ಯ ಪೀಠಕ್ಕೆ ಬದಲಾವಣೆಯಾಯಿತು ಅನ್ನುವಂಥ ಸಂಗತಿಯನ್ನ ನಾವು ಕಾಣ್ತೇವೆ. ನಂತರ ನೇಮಕಾತಿ ಅಂದ್ರೆ ಚುನಾವಣಾ ಆಯೋಗದ ಮುಖ್ಯ ಆಯುಕ್ತರನ್ನ ಮತ್ತು ಇತರೆ ಆಯುಕ್ತರನ್ನ ಯಾರು ನೇಮಕ ಮಾಡುತ್ತಾರೆ ಎನ್ನುವಂಥ ಸಂಗತಿಯನ್ನು ನಾವು ನೋಡೋದಾದ್ರೆ, ಅಥವಾ ಅವರನ್ನು ಹೆಂಗೆ ಅಪಾಯಿಂಟ್ಮೆಂಟ್ ಮಾಡುತ್ತಾರೆ ಎನ್ನುವಂಥ ಸಂಗತಿಯನ್ನು ನೋಡೋದಾದ್ರೆ, ಇಲ್ಲಿ ಚೀಫ್ ಇಲೆಕ್ಷನ್ ಕಮಿಷನರ್ ಆಗಿರ್ಬೋದು, ಅದರ್ 2 ಇಲೆಕ್ಷನ್ ಕಮಿಷನರ್ಸ್ ಆಗಿರ್ಬೋದು, ಇವರು ಡೈರೆಕ್ಟ್ಲಿ ಅಪಾಯಿಂಟೆಡ್ ಬೈ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ, ರಾಷ್ಟ್ರಪತಿಗಳಿಂದ ಇವರು ನೇಮಕಗೊಳ್ಳುತ್ತಾರೆ. ಅಂದ್ರೆ ರಾಷ್ಟ್ರಪತಿಗಳು ಸಂಸತ್ತಿನ ಸಲಹೆಯ ಮೇರೆಗೆ, ಕೇಂದ್ರ ಸಚಿವ ಸಂಪುಟದ ಶಿಫಾರಸ್ಸಿನ ಮೇರೆಗೆ ಭಾರತದ ಚುನಾವಣಾ ಆಯೋಗದ ಮುಖ್ಯಸ್ಥರನ್ನ ಮತ್ತು ಇತರೆ 2 ಸದಸ್ಯರನ್ನ ನೇಮಕ ಮಾಡುತ್ತಾರೆ ಎನ್ನುವಂಥ ಸಂಗತಿಯನ್ನ ನಾವು ಕಾಣ್ತೀವಿ. ನಿಮಗೆ ಪ್ರಶ್ನೆ ಬರುವ ಭಾರತದ ಚುನಾವಣಾ ಆಯೋಗದ ಸದಸ್ಯರನ್ನ ಅಥವಾ ಭಾರತದ ಚುನಾವಣಾ ಆಯುಕ್ತರನ್ನ ಯಾರು ನೇಮಕ ಮಾಡುತ್ತಾರೆ ಅಂತೇಳಿ ನಿಮಗೆ ಪ್ರಶ್ನೆ ಬರಬಹುದು. ರಾಷ್ಟ್ರಪತಿಗಳು ನೇಮಕ ಮಾಡುತ್ತಾರೆ ಎನ್ನುವಂಥ ಸಂಗತಿಯನ್ನ ನಾವು ಕಾಣ್ತೀವಿ. ಹೌದಾ? ಹೀಗಾಗಿ ನೇಮಕ ಮಾಡುವವರು ಯಾರು ಅಂತಂದ್ರೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ದ ಇಲೆಕ್ಷನ್ ಕಮಿಷನರ್ಸ್ ಆರ್ ಅಪಾಯಿಂಟೆಡ್ ಬೈ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಭಾರತದ ರಾಷ್ಟ್ರಪತಿಗಳಿಂದ ಚುನಾವಣಾ ಆಯುಕ್ತರು ನೇಮಕಗೊಳ್ಳುತ್ತಾರೆ ಎನ್ನುವಂಥ ಸಂಗತಿಯನ್ನು ನಾವು ಕಾಣ್ತೀವಿ. ನಂತರ ಅಧಿಕಾರದ ಅವಧಿ, ದ ಟರ್ಮ್ಸ್ ಆಫ್ ಆಫೀಸ್ ಅಂದ್ರೆ ಚುನಾವಣಾ ಆಯೋಗದಲ್ಲಿರುವಂತಹ ಈ 3 ಆಯುಕ್ತರ ಅಧಿಕಾರದ
ಚುನಾವಣಾ ಆಯೋಗದ ಆಯುಕ್ತರ ಅಧಿಕಾರದ ಅವಧಿ 5 ವರ್ಷ ಇತ್ತು. ಹೌದಾ? ನಂತರದ ಅವಧಿಯಲ್ಲಿ ಅಂದ್ರೆ 1986 6 ವರ್ಷಕ್ಕೆ ಸಂಸತ್ತು ಅವರ ಅಧಿಕಾರದ ಅವಧಿಯನ್ನು ಎಕ್ಸ್ಟೆಂಡ್ ಮಾಡಿದ್ರು ಅಥವಾ ವಿಸ್ತರಣೆ ಮಾಡಿದ್ರು ಅನ್ನುವಂಥ ಸಂಗತಿಯನ್ನು ನಾವು ಕಾಣ್ತಾ ಇದ್ದೀವಿ. ಪ್ರಸ್ತುತ ಭಾರತದ ಚುನಾವಣಾ ಆಯೋಗದ ಆಯುಕ್ತರ ಅಧಿಕಾರದ ಅವಧಿ 6 ವರ್ಷಗಳು. 6 ವರ್ಷ ಪೂರೈಸುವುದರ ಮಧ್ಯದಲ್ಲಿಗೆ ಅವರು 65 ವರ್ಷವನ್ನ ಪೂರೈಸಿದ್ರೆ ಅವರು ಹುದ್ದೆಯಿಂದ ನಿವೃತ್ತರಾಗುತ್ತಾರೆ ಅನ್ನುವಂಥ ಸಂಗತಿಯನ್ನ ನಾವು ಕಾಣ್ತೀವಿ. ಹೌದಾ? ಹೀಗಾಗಿ ಅಧಿಕಾರದ ಅವಧಿ 6 ವರ್ಷ ಅಥವಾ 65 ವರ್ಷ ತುಂಬುವವರೆಗೂ ಕೂಡ ಅಂತ ನಾವು ಸ್ಪಷ್ಟವಾಗಿ ಹೇಳಬಹುದು. According to the article 322 of 2, Chief Election Commissioner and other election commissioners are appointed by the President of India on the advice of Union Cabinet. ಕೇಂದ್ರದ ಸಚಿವ ಸಂಪುಟದ ಶಿಫಾರಸ್ಸಿಗೆ ಅನುಗುಣವಾಗಿ ಭಾರತದ ರಾಷ್ಟ್ರಪತಿಗಳು ಭಾರತದ ಚುನಾವಣಾ ಆಯುಕ್ತರನ್ನ ನೇಮಕ ಮಾಡುತ್ತಾರೆ ಅನ್ನುವಂಥ ಸಂಗತಿಯನ್ನು ನಾವು ಕಾಣ್ತಾ ಇದ್ದೀವಿ. ಅವರ ಅಧಿಕಾರದ ಅವಧಿ 6 ವರ್ಷಗಳು ಅಥವಾ 6 ವರ್ಷ ಪೂರೈಸುವುದರ ಮಧ್ಯದಲ್ಲಿ ಅವರು 65 ವರ್ಷ ವಯಸ್ಸನ್ನು ಪೂರೈಸಿದರೆ ಅವರು ಹುದ್ದೆಯಿಂದ ನಿವೃತ್ತರಾಗುತ್ತಾರೆ, ರಿಟೈರ್ಡ್ ಆಗುತ್ತಾರೆ ಎನ್ನುವಂಥ ಸಂಗತಿಯನ್ನ ನಾವು ಕಾಣ್ತೇವೆ. ನಂತರ ವೇತನ ಅಂದ್ರೆ ಚುನಾವಣಾ ಆಯುಕ್ತರ ವೇತನವನ್ನು ನಾವು ನೋಡಿದಾಗ ಚುನಾವಣಾ ಆಯುಕ್ತರ ವೇತನವನ್ನ ಡಿಸೈಡ್ ಮಾಡುವವರು ಯಾರು ಅಂತಂದ್ರೆ ಪಾರ್ಲಿಮೆಂಟ್. ಭಾರತದ ಸಂಸತ್ತು ಚುನಾವಣಾ ಆಯೋಗದ ಆಯುಕ್ತರಿಗೆ ವೇತನವನ್ನು ನಿರ್ಧರಿಸುತ್ತಾರೆ ಅನ್ನುವಂಥ ಸಂಗತಿಯನ್ನ ನಾವು ಕಾಣ್ತೇವೆ. ಅಂದ್ರೆ ಇಲ್ಲೇ ಭಾರತದ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಿಗೆ ನೀಡುವಂತಹ ಸ್ಥಾನಮಾನವನ್ನು ಮತ್ತು ವೇತನ ಇತರೆ ಸವಲತ್ತುಗಳನ್ನು ಭಾರತದ ಚುನಾವಣಾ ಆಯುಕ್ತರಿಗೂ ಕೂಡ ನೀಡಲಾಗುತ್ತದೆ ಅನ್ನುವಂಥ ಸಂಗತಿಯನ್ನ ನಾವು ಕಾಣ್ತೇವೆ. ಹೌದಾ? ಈಗ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರು ಮತ್ತು ಇತರೆ ನ್ಯಾಯಾಧೀಶರಿಗೆ ಯಾವ ರೀತಿ ವೇತನಗಳನ್ನ, ಸವಲತ್ತುಗಳನ್ನ, ಭತ್ಯೆಗಳನ್ನ ನೀಡ್ತಾರಲ್ಲ, ಅದೇ ರೀತಿ ಅವರಿಗೆ ಎಷ್ಟು ನೀಡ್ತಾರಲ್ಲ ಅಷ್ಟೇ ವೇತನ ಸವಲತ್ತುಗಳನ್ನ ಭಾರತದ ಚುನಾವಣಾ ಆಯುಕ್ತರಿಗೂ ಕೂಡ ನೀಡುತ್ತಾರೆ ಎನ್ನುವಂಥ ಸಂಗತಿಯನ್ನು ನಾವು ಕಾಣ್ತಾ ಇದ್ದೀವಿ. ಜೊತೆಗೆ ಚುನಾವಣಾ ಆಯೋಗದ ಸದಸ್ಯರ ಸೇವಾ ನಿಯಮಗಳನ್ನು ಕಾಲದಿಂದ ಕಾಲಕ್ಕೆ ನಿರ್ಧರಿಸುವವರು ಯಾರು ಅಂತಂದ್ರೆ ಭಾರತದ ಸಂಸತ್. ಜೊತೆಗೆ ಭಾರತದ ಸಂಚಿತ ನಿಧಿಯಿಂದ ಭಾರತದ ಚುನಾವಣಾ ಆಯೋಗದ ಸದಸ್ಯರಿಗೆ ವೇತನವನ್ನ ಪಾವತಿಸಲಾಗುತ್ತದೆ ಎನ್ನುವಂಥ ಸಂಗತಿಯನ್ನ ನಾವು ಕಾಣ್ತೇವೆ. ನಂತರ ಪದಚ್ಯುತಿ ಅಂದ್ರೆ ಪದಚ್ಯುತಿ ಅಂತಂದ್ರೆ ಮುಖ್ಯವಾಗಿ ಸಂವಿಧಾನದ ಚೌಕಟ್ಟಿನಲ್ಲಿಯೇ ವ್ಯವಸ್ಥಿತವಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಹೋದ್ರೆ ಏನು ತೊಂದರೆ ಇಲ್ಲ. ಆದ್ರೆ ಚುನಾವಣಾ ಆಯುಕ್ತರು ಸಂವಿಧಾನದ ಪರಿಮಿತಿಯನ್ನ ಮೀರಿ ನಡ್ಕೊಂಡಾಗ, ದುರ್ನಡತೆಯನ್ನು ವ್ಯಕ್ತಪಡಿಸಿದಾಗ, ಕಾನೂನು ಬಾಹಿರವಾಗಿ ನಡ್ಕೊಂಡಾಗ, ಅಸಂವಿಧಾನಿಕ ಹಾದಿಯಲ್ಲಿ ನಡೆದಾಗ ಆ ಸಂದರ್ಭದಲ್ಲಿ ಅವರ ವಿರುದ್ಧವಾಗಿ ದೋಷಾರೋಪಣ ಪಟ್ಟಿ ರೆಡಿಯಾಗಿ ಸಂಸತ್ತಿನ ಉಭಯ ಸದನಗಳ 2/3 ಸ್ಪೆಷಲ್ ಮೆಜಾರಿಟಿ ಮುಖಾಂತರವಾಗಿ ಅಪ್ರೂವಲ್ ಆಗಿ ಅವರನ್ನ ರಾಷ್ಟ್ರಪತಿಗಳು ರಿಮೂವ್ ಮಾಡುತ್ತಾರೆ ಅಥವಾ ಪದಚ್ಯುತಿಗೊಳಿಸುತ್ತಾರೆ ಎನ್ನುವಂಥ ಸಂಗತಿಯನ್ನ ನಾವು ಕಾಣ್ತೇವೆ. ಹಾಗಾದ್ರೆ ಚುನಾವಣಾ ಆಯುಕ್ತರನ್ನ ಯಾರು ರಿಮೂವ್ ಮಾಡುತ್ತಾರೆ ಅಥವಾ ಇಂಪೀಚ್ಮೆಂಟ್ ಮಾಡುತ್ತಾರೆ ಅಂತ ನಾವು ಹೇಳ್ತೀವಿ ಅಂತಂದ್ರೆ ಭಾರತದ ರಾಷ್ಟ್ರಪತಿಗಳು ಇವರನ್ನ ಪದಚ್ಯುತಿ ಮಾಡುತ್ತಾರೆ. ನೋಡ್ರಿ, ಭಾರತದ ರಾಷ್ಟ್ರಪತಿ ಆಗಿರ್ಬೋದು, ಉಪರಾಷ್ಟ್ರಪತಿ ಆಗಿರ್ಬೋದು, ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರಾಗಿರ್ಬೋದು, ಜೊತೆಗೆ ಚುನಾವಣಾ ಆಯೋಗದ ಸದಸ್ಯರಾಗಿರ್ಬೋದು, ಇಂತಹ ಎಲ್ಲ ಹುದ್ದೆಗಳು ಭಾರತ ದೇಶದಲ್ಲಿ ಗೌರವಾನ್ವಿತ ಹುದ್ದೆಗಳು. ಹೀಗಾಗಿ ಆ ಗೌರವಾನ್ವಿತ ಹುದ್ದೆಯಲ್ಲಿರುವಂತಹ ಅಧಿಕಾರಿಗಳನ್ನು ನಾವು ಕೆಳಗಿಳಿಸಬೇಕಾದ್ರೆ ನಾವು ಒಂದು ಗೌರವಾನ್ವಿತ ಪದವನ್ನು ಬಳಕೆ ಮಾಡುತ್ತೇವೆ. ಆ ಪದವೇ ಮಹಾಭಿಯೋಗ ಅಂತ ನಾವು ಕರಿತೀವಿ, ಇಂಪೀಚ್ಮೆಂಟ್ ಅಂತೇಳಿ ನಾವು ಕರಿತೀವಿ. ಹೌದಾ? ಹೀಗಾಗಿ ಭಾರತದ ಚುನಾವಣಾ ಆಯೋಗದ ಆಯುಕ್ತರನ್ನ ಪದಚ್ಯುತಿ ಮಾಡುವಂತ ಅಥವಾ ಇಂಪೀಚ್ಮೆಂಟ್ ಮಾಡುವಂತ ಒಂದು ಪ್ರೊಸೀಜರ್ ಯಾವ ರೀತಿ ಅಂತಂದ್ರೆ, ಭಾರತದ ಚುನಾವಣಾ ಆಯುಕ್ತರು ತಮ್ಮ ಅಧಿಕಾರದ ಅವಧಿಯಲ್ಲಿ ಸಂವಿಧಾನದ ಪರಿಮಿತಿಯನ್ನು ಮೀರಿ ನಡ್ಕೊಂಡಾಗ, ದುರ್ನಡತೆಯನ್ನು ವ್ಯಕ್ತಪಡಿಸಿದಾಗ, ಕಾನೂನು ಬಾಹಿರವಾಗಿ ನಡ್ಕೊಂಡಾಗ ಅವರ ವಿರುದ್ಧವಾಗಿ ದೋಷಾರೋಪಣ ಪಟ್ಟಿ ರೆಡಿಯಾಗಿದೆ. ಆ ದೋಷಾರೋಪಣ ಪಟ್ಟಿಯನ್ನು ಸಂಸತ್ತಿನ ಉಭಯ ಸದನಗಳಲ್ಲಿ ಮಂಡಿಸಿ 2/3 ಮೆಜಾರಿಟಿ ಅಂದ್ರೆ 2/3
ವಿಶೇಷ ಬಹುಮತದ ಮುಖಾಂತರವಾಗಿ ಆ ದೋಷಾರೋಪಣ ಪಟ್ಟಿಯನ್ನು ಒಪ್ಪಿಕೊಂಡ ನಂತರದಲ್ಲಿ ರಾಷ್ಟ್ರಪತಿಗಳು ಭಾರತದ ಚುನಾವಣಾ ಆಯೋಗದ ಸದಸ್ಯರನ್ನ ಪದಚ್ಯುತಿಗೊಳಿಸುತ್ತಾರೆ ಅಥವಾ ಅವರನ್ನ ಹುದ್ದೆಯಿಂದ ಕೆಳಗಿಳಿಸುತ್ತಾರೆ ಅನ್ನುವಂಥ ಸಂಗತಿಯನ್ನ ನಾವು ಕಾಣ್ತೇವೆ. ಈಗ ಪ್ರಸ್ತುತ ಭಾರತ ದೇಶದ ಚುನಾವಣಾ ಆಯುಕ್ತರು, ಮುಖ್ಯ ಚುನಾವಣಾ ಆಯುಕ್ತರು ಯಾರು ಅಂತಂದ್ರೆ ಸುನೀಲ್ ಅರೋರಾ. ಸುನೀಲ್ ಅರೋರಾ ಅವರು ಭಾರತ ದೇಶದ ಚುನಾವಣಾ ಆಯೋಗದ ಮುಖ್ಯ ಚುನಾವಣಾ ಆಯುಕ್ತರಾಗಿ ಕಾರ್ಯವನ್ನು ನಿರ್ವಹಿಸುತ್ತಾರೆ. ಇವರ ಅಧಿಕಾರದ ಅವಧಿ ಕೂಡ 6 ವರ್ಷ ಪೂರೈಸುವುದರ ಮಧ್ಯದಲ್ಲಿ ಇವರು ಏನಾದರೂ 65 ವರ್ಷ ದಾಟಿದ್ರು ಅಂತಂದ್ರೆ ಅವರು ಹುದ್ದೆಯಿಂದ ನಿವೃತ್ತರಾಗುತ್ತಾರೆ, ರಿಟೈರ್ಡ್ ಆಗುತ್ತಾರೆ ಅನ್ನುವಂಥ ಸಂಗತಿಯನ್ನ ನಾವು ಕಾಣ್ತಾ ಇದ್ದೇವೆ. ಭಾರತದ ಮೊದಲ ಚುನಾವಣಾ ಆಯುಕ್ತರು, ಭಾರತದ ಮೊದಲ ಮುಖ್ಯ ಚುನಾವಣಾ ಆಯುಕ್ತರು ಯಾರು ಅಂತಂದ್ರೆ ಸುಕುಮಾರ್ ಸೇನ್ ಅಂತೇಳಿ ನಾವು ಕರಿತೀವಿ, ಹೌದಾ? ಫಾರ್ ದ ಪರ್ಪಸ್ ಆಫ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಯು ಶುಡ್ ಕೀಪ್ ಇಟ್ ಇನ್ ಯುವರ್ ಮೈಂಡ್ ಇನ್ ದಿಸ್ ನೇಮ್ಸ್. ಭಾರತದ ಮುಖ್ಯ ಚುನಾವಣಾ ಆಯುಕ್ತರು ಯಾರು ಅಂತಂದ್ರೆ ಭಾರತ ದೇಶದಲ್ಲಿ ಪ್ರಸ್ತುತ ಸುನೀಲ್ ಅರೋರಾ ಅವರು ಭಾರತದ ಚುನಾವಣಾ ಆಯೋಗದ ಮುಖ್ಯಸ್ಥರಾಗಿ ಕಾರ್ಯವನ್ನು ನಿರ್ವಹಿಸುತ್ತಾರೆ. ಮುಖ್ಯವಾಗಿ ಪ್ರಸ್ತುತ ಚುನಾವಣಾ ಆಯೋಗ ತ್ರಿಸದಸ್ಯ ಪೀಠವಾಗಿದೆ, 3 ಜನ ಸದಸ್ಯರನ್ನು ಒಳಗೊಂಡಿದೆ. ಒಬ್ಬ ಮುಖ್ಯ ಚುನಾವಣಾ ಆಯುಕ್ತರು ಮತ್ತು ಇತರೆ ಚುನಾವಣಾ ಆಯುಕ್ತರು ಭಾರತದ ಚುನಾವಣಾ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಅನ್ನುವಂಥ ಸಂಗತಿಯನ್ನು ನಾವು ಕಾಣ್ತಾ ಇದ್ದೀವಿ. ಉಳಿದ ವಿಚಾರವನ್ನು ಅಂದ್ರೆ ಪವರ್ಸ್ ಅಂಡ್ ಫಂಕ್ಷನ್ಸ್ ಆಫ್ ಎಲೆಕ್ಷನ್ ಕಮಿಷನ್ ಬಗ್ಗೆ ನಾವು ಮುಂದಿನ ಅವಧಿಯಲ್ಲಿ ಅವಲೋಕನ ಮಾಡೋದ್ರಿ. ನಮಸ್ಕಾರ.